ಕಾಲದಿ ಸೆಣದಿ ಪಂಚದ ಕಾಲದಿ ನಳಿನ ನಾಭನು ಸ್ಮರಿಸಿ ಭಕ್ತಿಯೋಳ್ ಆದಿಯಾಯ ಸ್ಮರಿಸಿ ಭಕ್ತಿಯೋಳ್ ಆದಿಮಾಯ ಮನದೊಳರಿದನು ಧುರಗೋಳಗಳ ಹನನಗೊಳಿದುವೆ ಕಪಟದೊಳದಿಂದೆನುದ ವೀರ ವಿಕ್ರಮಿಗಳ ಬೊಗಳುದರಿಂದೆಂದ ಸೆಣದಿ ಪಂಚಸಹಸ್ರ ಕಾಲದಿ ಸುದೀರ್ಘ ವರ್ಷಗಳ ಹೋರಾಟದಲ್ಲಿ ಫಲಿತಾಂಶ ಬಾರದೆ ಹೋಯಿತು. ಇನ್ನೇನು ಮಾಡುವುದು ಎನ್ನುವ ಹಾಗೆ ಅಮ್ಮನನ್ನು ಧ್ಯಾನಿಸಿದಾಗ ಅಮ್ಮನೇ ಪಥ ನಿರ್ದೇಶನ ಮಾಡಿದಳು, ಶಕ್ತಿಗಿಂತ ಯುಕ್ತಿ ಮೇಲು ಎನ್ನುವ ಹಾಗೆ. ಆದ್ದರಿಂದಲೇ ಯುಕ್ತಿಯ ಮೂಲಕವಾಗಿ ಅವರನ್ನು ಮಣಿಸಬೇಕು. ಬರಲಿ ಅವರ ಕಾಯ್ದೆ ಮಿಚ್ಚಿದೆ ಪುರುಷಗೆ ಆಶ್ಚರ್ಯವಾದ ಉಚ್ಚರಿಸುವುದೇನು ಆಶ್ಚರ್ಯವಾದ ಉಚ್ಚರಿಸುವುದೇನು ಅಚ್ಚಳಿಯದ ಬರಹುದು ಸಂಗರದಲ್ಲಿ ನಿಮ್ಮ ಬರುಸಗೆ ಬಲು ಹಚ್ಚಿನ ಗೋಳಾದಗೆ ವಿಲಕ್ಷಣಾಡಂಬರದ ವಿಳಂಬಿತದಲ್ಲೇ ಅಸಾಧ್ಯವಾದುದನ್ನು ಸಾಧಿಸುವಂತಹ ನಿಮ್ಮ ನಡೆಗಳು, ಅದನ್ನು ಪೂರ್ತಿಗೊಳಿಸುವುದಕ್ಕಾಗಿ ಪೆಟ್ಟುಗಳು, ಅದನ್ನ ಹದವರಿತಂತಹ ಮಟ್ಟುಗಳು, ಇದರಿಂದಲಾಗಿಯೇ ಈ ತೊಡಗಿಸಿಕೊಳ್ಳುವಿಕೆಯಲ್ಲಿ 5,000 ಹೋಯಿತು. 5,000 ಎಲ್ಲ ಹೋಯ್ತು. ಯಾರ ಬಳಿ ಸೇರಲ್ಪಟ್ಟಿತ್ತು ಅದಲ್ಲ, ಮತ್ತೆ 5,000 ವರ್ಷಗಳು ಹೋಯಿತು. ಅದನ್ನು ಹೇಳಬೇಡುವ ನೀನು. ಅದನ್ನು ಪೂರ್ತಿ ಮಾಡುವುದರ ಮೊದಲೇ ನೀನು ಕೇಳಿದ್ರೆ ಹೇಗೆ? ಅಷ್ಟು ಗೊತ್ತಿಲ್ವಾ? ಆದ್ದರಿಂದಲೇ ಹೇಳಿದ್ದಲ್ವಾ, ಈ 5,000 ವರ್ಷದಲ್ಲಿ ಏನು ತೊಡಗಿಸಿಕೊಳ್ಳುವಿಕೆ. ನಿನ್ನ ಅಕ್ಷ ಇವನ ವಕ್ಷ, ನಿನ್ನ ಮೂಗು ಇವನ ಬಾಗು, ನಿನ್ನ ಹಣೆ ಅವನ ಪಾದ, ನಿನ್ನ ಸೊಂಟ ಅವನ ಕಂಠ, ನಿನ್ನ ಬೆರಳು ಅವನ ಕರಳು, ಈಗ ಪೂರ್ತಿ ತಲೆ ಕೆಟ್ಟೋಗಿದ್ದೇನೋ. ಅವನ ಸೊಂಟ ನನ್ನ ಕಂಠ ಹೇಗೆ ಅವಂದಾಗುವುದು? ನೀನ್ ಆಗಲೇ ಹೇಳಿದ್ಯಲ್ಲ, ನಮಗೆ ಸಂದರ್ಭಕ್ಕೆ ಸಹಿತ ಮುಗಿಸಬೇಕು, ಕಾಲಮಿತಿ ಹೆಚ್ಚು ಹೊತ್ತಿಲ್ಲ. ಅದಕ್ಕೆ ನಿನ್ನದೊಂದು ಅವನದೊಂದು ಹೇಳಿ ಹೊಂದಿಸಬೇಕಾದವ ನೀನು. ಬಿಟ್ಟ ಸ್ಥಳ ನಿಲ್ಲದು, ತುಂಬಿಸುವುದು ನಾವು. ನಿಮ್ಮ ಈ ತೊಡಗಿಸಿಕೊಳ್ಳುವಿಕೆಯಲ್ಲಿ, ನಿಮ್ಮ ಈ ಪರಾಕ್ರಮಕ್ಕೆ ಮೆಚ್ಚಿ ಬೆಚ್ಚಿ ದೋಷಗೊಂಡು ಭಾರಿ ದೋಷವನ್ನು ಕೊಡಬೇಕು ಅಂತ ನಿರ್ಧರಿಸಿದ್ದೇನೆ. ನೀವು ಮಾಡಬೇಕಾದಿಷ್ಟೇ, ಕಾಯ ಕುಗ್ಗಿಸಿ, ಬೆನ್ನು ಬಗ್ಗಿಸಿ, ಶಿರಸ್ಸು ತಗ್ಗಿಸಿ, ಮುಡಿ ಬಾಗಿಸಿ, ಪದಪಯೋಜಗಳಲ್ಲಿ ಕೂತು ಬೇಡಿ ಬೇಕಾದ್ದನ್ನು ಕೊಡ್ತೇನೆ. ಏನು ಕೆಟ್ಟವರು ನಾವು, ಸೋತವನು ನೀನು. ಸೋತವರು ಅಂತ ನೀನು ನಮ್ಮಲ್ಲಿ ಬೇಡಬೇಕಲ್ಲದೆ ಕೆಟ್ಟ ನಾವು ನಿನ್ನಲ್ಲಿ ಬೇಡುವ ಕ್ರಮ ಉಂಟೇನೋ. ಇದು ಏನು ಗೊತ್ತಾ? ಏನದು? ಕೈ. ಕೊಟ್ಟ ಕೈ ಅಷ್ಟಾದ್ರೂ ನಿನಗೆ ಗೊತ್ತಾಯ್ತಲ್ಲ. ಅಷ್ಟೇ ಅಷ್ಟೇ. ಎಷ್ಟು ಬೇಕು, ಎಲ್ಲಿ ಬೇಕು, ಹೇಗೆ ಬೇಕು ಕೇಳಿಕೊ, ಕೊಡ್ತೇವೆ. ಹಾಗೆಲ್ಲ ಆಗುದಿಲ್ಲ. ನನ್ನ ಕರದ ಮೇಲೆ ಕರದಟ್ಟಿ ನಾ ಕೇಳಿದ್ದನ್ನು ಕೊಡ್ತೇನೆ ಅಂತ ಭಾಷೆ ಕೊಡಿ. ಏನು ಬೇಕಾದಲ್ಲಿ ಈ ಕ್ಷಣದಲ್ಲಿ ಕೊಡ್ತೇವೆ. ಕೈಯೊಳಗೆ ಬಲು ಸೊಡುಕಿದ ಮೋರ್ಕರಿ ನಿಮಗೆ ತಕ್ಕುದಾದ ಮತ ಮುಕ್ಕುವೆ ಅದರು ಮಕರಿ ನೀಡಿರಿ ನಿಮ್ಮಯ ಜುರಬ ಸಿಕ್ಕಿದಿರಿ. ಕೈಯೊಳಗೆ ಬಲು ಸೊಡುಕಿದ ಮೋರ್ಕರಿ ನಿಮಗೆ ಸಿಕ್ಕಿದಿರಿ, ಕೈಯೊಳಗೆ ಸಿಕ್ಕಿದಿರಿ. ಕೈ ಬಿಡು. ಬಿಟ್ಟೆ ಹೇಳ್ತಾನೆ ನೋಡಿ. ಹಾಗಲ್ವಾ ಅದು?
ನನ್ನ ಭೌತಿಕ ಹಿಡಿತದೊಳಗೆ ಹಿಡಿಯಾದಿರಿ ಅಂತ ಅರ್ಥ. ನಾ ಕೇಳಿದ್ದನ್ನು ಕೊಡ್ತೇನೆ ಅಂತ ಹೇಳುವುದರ ಮೂಲಕವಾಗಿ ನೀನು ಮೂರ್ಖ, ನೀನು ಶತಮೂರ್ಖ ಅಂತ ನಿರೂಪಿತವಾಗಿ ಮೂರ್ಖ ಅಂದ್ರೆ ಮೂರ್ಖ ಅಂದ್ರೆ ಜ್ಞಾನಿ. ಯಾರು ನೀನು ಶತಮೂರ್ಖ ಅಂದ್ರೆ ಶತಮೂರ್ಖ ಅಂದ್ರೆ ಪರಮ ಜ್ಞಾನಿ. ಅವನಲ್ಲ ತಪ್ಪನೇನು, ನಾನು ಅವನ ಅಣ್ಣ, ನಾನು ಪರಮಜ್ಞಾನಿ, ಅವ ಜ್ಞಾನಿ. ಅವನಿಗೆ ಕೊಟ್ಟದ್ದನ್ನು ಹಿಂದೆ ಬಡಿದ ಬೇಸರ ಅದು ಹಾಗೆ. ಅಣ್ಣ ನೀನು ಮೂರ್ಖ ಆಯ್ತಾ? ಇಲ್ಲ ಇಲ್ಲ, ಅವನಿಗೆ ಸ್ವಲ್ಪ ಹೆಚ್ಚು ಕೊಡು. ನೀನು ಶತಮೂರ್ಖ, ನೀನು ಶತಮೂರ್ಖ. ಅಣ್ಣ ನೀನು ಶತ ಮೂರ್ಖ, ನಾನು ಶತಮೂರ್ಖ ಆಯ್ತಾ? ಅಪರೂಪಕ್ಕೆ ಸಿಕ್ಕುವುದು. ಆದ್ರೆ ಒಂದುಂಟು, ನೀವು ಎಷ್ಟು ಜ್ಞಾನಿ ಪರಮಜ್ಞಾನಿಗಳಾದ್ರೂ ನನ್ನಾಗೆ ತಲೆ ಇಲ್ಲ ನಿಮ್ಗೆ. ಏನು ಏನಿದು? ಏನದು? ಇದು ನಮ್ಮ ತಲೆ. ಹೌದೇ? ಅದನ್ನೇ ಕೊಡಿ. ಏನು ಮಾಡುವುದು ಪ್ರಾಣವ ಕೇಳಿದ ಏನ ಮಾಡುವುದೆಂಬ ಪ್ರಾಣವ ಕೇಳಿದ ಜಾಣತನದಲ್ಲಿ ವಂಚಿಸುತ್ತ ಬರ್ತದಂತೆ ಹೇಳಿ ಜ್ಞಾನವನ್ನು ಕೊಟ್ಟವೆಂದಾದ್ರೆ ನಾವೇನೋರ ಜೊತೆಯಲ್ಲೇ ಸಾಯೋದಿಲ್ವೇನೋ. ಅತ್ತ ಬದುಕುವ ಹಾಗೂ ಇಲ್ಲ, ಇತ್ತ ಸಾಯುವ ಹಾಗೂ ಇಲ್ಲ. ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ, ಅಯ್ಯೋ ಒಮ್ಮೆ ನಿಲ್ಲಿಸು, ಅಳುವುದನ್ನು ನಿಲ್ಲಿಸು. ಈಗ ಹತ್ತು ಏನು ಪ್ರಯೋಜನ? ಒಂದು ಕೆಲಸ ಮಾಡುವ, ಈಗ ನೀನು ಹಿರಿಯವನಲ್ವೋ, ನೀನು ಮೊದಲು ಸಾಯಿ, ಆಮೇಲೆ ನಾನು ತಲೆ ಕೊಡ್ತೇನೆ ಆಯ್ತಾ? ನಿನಗೊಂದು ವಿಷಯ ಗೊತ್ತುಂಟು. ಏನು? ಈಗೀಗ ಸಣ್ಣ ಸಣ್ಣ ಪ್ರಾಯದವರೇ ಬೇಗ ಸಾಯುವುದಲ್ಲದೆ ದೊಡ್ಡ ಪ್ರಾಯದವರು ಪಕ್ಕ ಸಾಯುವುದೇ. ಅದು ಸಣ್ಣ ಪ್ರಾಯದವರು ಎಷ್ಟಾದ್ರೂ ನನ್ನ ಸಣ್ಣ ಪ್ರಾಯದವರು ಚೆನ್ನಾಗಿ ನೋಡಿಕೊಳ್ಳುವುದಿಲ್ಲ ಅಂತ ಹೇಳಿ ಸತ್ಯಕ್ಕೆ ಏನು ಸಾಧನ ಮಾಡಲಿಕ್ಕಿಲ್ಲ. ಅದಕ್ಕೆ ಸಂಘವೇ ಈಗ ನಾವಿಬ್ಬರು ಸುಧಾರಣೆ ಆಗುತ್ತಿಂತ ಗೊತ್ತಾಗುತ್ತೆ. ಸ್ವಲ್ಪ ನೀನು ಬದುಕಬೇಕು, ನಾನು ಬದುಕಬೇಕು, ಹಾಗಾಗಬೇಕು. ಆದ್ರೆ ಈ ತಲೆಗೆ ಸ್ವಲ್ಪ ಕೆಲಸ ಕೊಡಬೇಕು. ಇಲ್ಲಿ ಈಗ ಸಿಕ್ಕಿದೆ ಏನಯ್ಯ? ನಮ್ಮ ದೇಹಕ್ಕೆ ಒಂದು ಹನಿ ನೀರು ಶೋಕದ ತೆರದಲ್ಲಿ ನಮ್ಮ ಪ್ರಾಣವನ್ನೇ ಪಡೆದುಕೋ. ನಾನ್ಯಾರು ನೀವ್ಯಾರು ಎನ್ನುವಂತ ಸತ್ಯ ನಿಮ್ಮ ಮನೋಭೂಮಿಕೆಗೆ ಅರ್ಥವಾಗುವ ಹಾಗೆ ಇದ ವಿರಾಟ್ ರೂಪವನ್ನು ತಾಳಿದೆ. ನಾರಾಯಣ ನೀರಜ ಗಣನಯನ, ನಾರಾಯಣ ನೀರಜ ಗಣನಯನ, ಘೋರಧರಿತ ಸಂಹಾರಣ, ಘೋರಧರಿತ ಸಂಹಾರಣ, ಧೀರಧರೀರ ಮಾರಮಣ, ನಾರಾಯಣ ಶ್ರೀರಾಘವ ಶಯನ, ನಾರಾಯಣ ನೀರಜ ಗಣನಯನ, ಜಯ 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 ಜಯ. ನಾರಾಯಣ ಅಚ್ಯುತ ಕೇಶವ ಮಾಧವ ಗೋವಿಂದ ಮುಕುಂದ ವೈಕುಂಠವಾಸ ಕಾಪಾಡುತ್ತಂದೆ ಕಾಪಾಡು. ನೀನ್ಯಾರು ನಾವ್ಯಾರು ಅನ್ನುವಂಥ ವಿಚಾರವನ್ನು ತಿಳಿಯದೆ ಮಾಡಬಾರದ ಕೃತ್ಯಕ್ಕೆ ಕೈ ಹಾಕಿದವನೇ ನಾವು. ಆ ಸಮಯದಲ್ಲಿ ನಿನ್ನ ಪರಮ ಪಾವನವಾದ ವಿಶ್ವರೂಪವನ್ನು ತೋರಿಸಿದೆ. ನೋಡಿದ್ದೆ ತಡಾ ಅಜ್ಞಾನವು ದೂರವಾಯಿತು. ಸುಜ್ಞಾನ ಅನ್ನುವಂಥ ಬೆಳಕಿನೊಳಗೆ ಹೀರೋರು ಕೊಳ್ಳಲ್ಪಟ್ಟಾಗ ನಿನ್ನ ಮತ್ತು ನಮ್ಮ ಸಂಬಂಧ ಏನು ಅಂತ ತಿಳಿಯಿತು. ಮಕ್ಕಳಲ್ವೇ ನಾವು,
ಅಪರಾಧ ಮಾಡಿದ್ದೇವೆ, ಮುಂದಕ್ಕೆ ಬದುಕುವಂತ ಅರ್ಹತೆಯನ್ನು ಕಳ್ಕೊಂಡಿದ್ದೇವೆ. ಆದರೆ ಒಂದು ಆಸೆ ತಂದೆ, ಕಟ್ಟ ಕಡೆಯದಾದಂಥ ಸಾಹಿತ್ಯ ಪದವಿಯನ್ನು ನಾವಿರೋರು ಪಡೆಯಬೇಕು, ಅದನ್ನು ನೀನು ಇಯಬೇಕು ಅಂತ ನಮ್ಮ ಕೇಳಿಕೆ. ಓ ಮೃತ್ಯುಂಜಯ ಮಿತ್ರ, ಪವಿತ್ರ ನಿತ್ಯ ಸನ್ನುತ ಪಾತ್ರ, ನೀನೇನು ನಿನ್ನ ಮಹಿಮೆಯೇನು ಎಂಬುದನ್ನು ಅರಿದು ನಾವೇ ಚಿತ್ತವನ್ನು ಸೆಗೆದವರಿದ್ದೇವೆ. ಲೋಕಮುಖದಲ್ಲಿ ನಾವಿರುವರು ಅಣ್ಣ ತಮ್ಮಂದಿರಾಗಿದ್ದವರು. ಇನ್ನು ಮುಂದಕ್ಕೆ ನಮಗೆ ಸೂಕ್ತವಾದ ಹೆಸರನ್ನಿರಿಸಿ ಆ ಹೆಸರು ಚಿರಸ್ಥಾಯಿಯಾಗಿ ಉಳಿಯುವಂತೆ ಮಾಡಬೇಕು ತಂದೆ. ಇದೋ ಭಯ ಕರುಣಿಸುತ್ತ ಭಯವನ್ನು ಕರುಣಿಸುತ್ತ ಭಯವನ್ನು ಜಂಗೆಯುಳಿದಿ ದೈತ್ಯರ ಶಿರಗಳನ್ನು ಸಂಹರಿಸುತ್ತಲೇ ಮೇದಜ್ಜನ ಜಲದಿಯಲ್ಲಿ ಸೇರಿಸುತ್ತ ಧರೆಯ ಸೃಜಿಸುತ್ತ ನೇಮಿಸಿ ಸೃಷ್ಟಿಕಾರ್ಯದಲ್ಲಿ ಕರುಣಿಸುತ್ತ ಅಭಯವನ್ನು ಮೃದು ಶರೀರಿಯಾದಂತಹ ನೀನು ಮಧು ಎನ್ನುವ ಹೆಸರಿನಿಂದಲೂ ಮತ್ತು ಅತ್ಯಂತ ಕಠಿಣ ಶರೀರಿಯಾದಂತಹ ನೀನು ಕೈಟವ ಎನ್ನುವ ಹೆಸರಿನಿಂದಲೂ ಗುರುತಿಸಿಕೊಂಡು ನಿಮ್ಮಿಬ್ಬರ ನಿಗ್ರಹವನ್ನು ಮಾಡುವಾಗ ನನ್ನನ್ನು ಮಧುಸೂದನ ಕೈಟವಾರಿ ಎನ್ನುವ ಹಾಗೆ ಪ್ರಪಂಚ ಗುರುತಿಸುವಾಗ ನನ್ನ ಹೆಸರಿನ ಜೊತೆ ನಿಮ್ಮ ಹೆಸರು ಕೂಡ ಹೊಂದಿಕೊಳ್ಳುತ್ತದೆ. ನೀವಾಡಿದ ಮಾತಿನಂತೆ ಹನಿ ಹುಂಡು ನೀರು ನಿಮ್ಮ ದೇಹವನ್ನು ಸ್ಪರ್ಶಿಸಿದ ಹಾಗೆ ನಿಮ್ಮ ಕಾಯವನ್ನು ಸ್ವೀಕರಿಸುವುದಕ್ಕಾಗಿ ಇದೋ ಜಂಗೆಯನ್ನು ವಿಸ್ತರಿಸಿದ್ದೇನೆ. ಹೊಂದಿಕೊಳ್ಳಿ ಹೊಂದಿಕೊಳ್ಳಿ. ಮಧುಕೈಟವರನ್ನು ಕೊಂದು ಮೇಧಸ್ಸನ್ನು ಜಲದಿಗೆ ಸೇರಿಸಿ ಧರೆಯನ್ನು ಸೃಜಿಸಿ ಮೇಧಿನಿ ಎನ್ನುವಂತಹ ಹೆಸರನ್ನು ಕೊಟ್ಟದ್ದಾಯಿತು. ನಾಭೀ ಕಮಲದ ನಾಳದಲ್ಲಿ ಮರೆಯಾಗಿರುವಂತಹ ಬ್ರಹ್ಮದೇವನಿಗೆ ಸೃಜಿಸುವ ಕಾಯಕದಲ್ಲಿ ತೊಡಗಿಸಿಕೋ ಎನ್ನುವಂತಹ ಪಥ ನಿರ್ದೇಶನವನ್ನು ಕೊಟ್ಟದ್ದಾಯಿತು. ಅಮ್ಮ ನಮಗೆ ಕೊಟ್ಟಂತಹ ಕಾರ್ಯವನ್ನು ಮಾಡುವುದಕ್ಕಾಗಿ ನಿಜಧಾಮವಾದ ವೈಕುಂಠವನ್ನು ಸೇರಿಕೊಳ್ಳುತ್ತೇನೆ. ಜನನಿಯ ಮಾಲಿನಿಯೋ ಕ್ಷಯಲಿ ಕಾಮಿನಿಯೋ ಮಾನಿನಿಯೋ ಕನಕ ಫಲದ ಪವನು ಕೈವೇಗಿರುತ್ತಲೇ ನಾನು ಕನಕ ಗರ್ಭಲದ ಪವನು ಕೈವೇಗಿರುತ್ತಲೇ ವನಕ್ಕಾಗಿ ನಡೆದೊಂದು ವನಕ್ಕಾಗಿ ನಡೆದೊಂದು ನಡೆದೊಂದು ವನಕ್ಕಾಗಿ ಮನದಿಯೋ ಚಿಸಿದಳು
ಕಾಪಾಡು. ಕೈಲಾಸಾಧಿಪತಿಯಾದಂತಹ ಪ್ರಭು ಪರಮೇಶ್ವರನ ಕೃಪೆಯಿಂದಲೇ ಬೆಳೆಯುತ್ತಿರುವುದು ನಮ್ಮದಾದಂತಹ ಶೋಣಿತಪುರ. ಆ ಶೋಣಿತಪುರವನ್ನು ಆಳ್ವಿಕೆ ನಡೆಸಿಕೊಂಡು ಬರುವುದಾದ ನವಬ್ರಹ್ಮರಲ್ಲಿ ಒಬ್ಬರಾದಂತಹ ಕಶ್ಯಪ ಬ್ರಹ್ಮರ ಹಿರಿಯ ಮಡದಿ ಎಂದು ಎಣಿಸಿಕೊಂಡಂತಹ ದಿತಿದೇವಿ ದೈತ್ಯ ಮಾತೆಯ ಪುತ್ರಿಯಾಗಿ ಸಂಜನಿಸಿದಂತಹ ನಾನೇ ಧನ್ಯಳು ಎಂಬ ಹಾಗೆ ಭಾವಿಸಿಕೊಂಡೆ. ನನ್ನ ಮುಖವನ್ನು ಕಂಡಾದರೂ ಹೆತ್ತ ತಾಯಿಗೆ ಸಂತೋಷವೆಂಬುದಿರಬೇಕಿತ್ತು. ಆದರೆ ಇಲ್ಲವಲ್ಲ. ಕಾರಣ ಎಷ್ಟೇ, ಪುತ್ರ ಶೋಕದಿಂದಲೇ ಕಂಗೆಟ್ಟು ಹೋಗಿದ್ದಾರೆ ತಾಯಿ. ಹಾಗಿದ್ದರೆ ಪ್ರಪಂಚದಲ್ಲಿ ಯಾವ ನೋವನ್ನು ಬೇಕಾದರೂ ಮರೆಯಬಹುದಂತೆ. ಪುತ್ರ ಶೋಕವೆಂಬುದು ನಿರಂತರವಂತೆ. ಅದನ್ನು ದೂರಪಡಿಸುವುದಾದರೂ ಹೇಗೆ? ಈ ಬಗೆಯಲ್ಲಿ ನಾನು ಯೋಚಿಸುತ್ತಿರುವಂತಹ ಹೊತ್ತಿನಲ್ಲಿ ತಾಯಿಯೇ ಕರೆದಾಡಿದಂತಹ ಮಾತು, ಮುಂದೊಂದು ದಿವಸ ಶೋಣಿತವನ್ನಾಳ್ವಿಕೆ ನಡೆಸಿಕೊಂಡು ಬರುವಂತಹ ಧುರಧೀರ ಸಮರ್ಥನಾದಂತಹ ಪುತ್ರನೋರ್ವ ನಿನ್ನುದರದಲ್ಲಿ ಸಂಜನಿಸಬೇಕು ಎಂಬ ಹಾಗೆ. ಹಾಗಿದ್ದರೆ ಅದನ್ನು ಈಡೇರಿಸಿಕೊಳ್ಳುವುದಾದರೆ ಹೇಗೆ? ಹೆತ್ತ ತಾಯಿಯ ಮನದಾಸೆಯನ್ನು ಈಡೇರಿಸಿಕೊಳ್ಳಬೇಕಾದ್ರೆ ತಪಸ್ಸೇ ಮಾಡಬೇಕು. ಹಾಗಿದ್ರೆ ವಿಧಾತನ ಕುರಿತಾಗಿ ತಪಸ್ಸನ್ನು ಆಚರಿಸಬೇಕೆಂಬಂತಹ ತೀರ್ಮಾನವನ್ನೇ ಕೈಗೊಂಡು ಜನನಿಯ ಆಜ್ಞೆಯನ್ನು ಪಡೆದು ಅವರ ಆಶೀರ್ವಾದದ ಜೊತೆಗೆ ನಾ ಬಂದು ಸೇರಿಯುವುದು ಕಾಂತಾರವನ್ನಲ್ವೇ. ದಟ್ಟವಾಗಿ ಬೆಳೆದು ನಿಂತಿರುವಂತಹ ಈ ಕಾಡಿನ ಮಧ್ಯೆ ಕಾರ್ಗತ್ತಲೆಯೇ ಆವರಿಸಿಕೊಂಡಿದೆ. ಹಾಗಾಗಿ ಯೋಗ್ಯವಾದ ಸ್ಥಳವನ್ನು ಆರಿಸಿಕೊಂಡು ಮಿಂದು ಶುಚಿರ್ಭೂತಳಾದಂತಹ ನಾನು ಆದಷ್ಟು ಬೇಗ ತಪಸ್ಸನ್ನು ಆಚರಿಸಬೇಕು ಎಂಬ ಹಾಗೆ ಮನಸ್ಸೇನು ಮಾಡಿದೆ. ಆದ್ರೆ ಏನ್ ಮಾಡೋಣ ಹೇಳಿ, ಮನಸ್ಸೇ ಒಪ್ಪುವುದಿಲ್ವಲ್ಲ. ಕಾರಣ ಇಷ್ಟೇ, ಬೇರೇನೂ ಅಲ್ಲ. ಇಳೆಯಲ್ಲಿದ್ದಾರಂತೆ ಕೆಲವರು ಕಾಮುಕರು. ಅವರು ತಮ್ಮ ಮನಸ್ಸಿನಲ್ಲಿ ಕಾಮವನ್ನ ಇರಿಸಿಕೊಂಡು ಆ ತೃಷೆಯನ್ನು ಯಾವ ರೀತಿಯಾದರೂ ಈಡೇರಿಸಿಕೊಳ್ಳಬೇಕೆಂಬ ಹಾಗೆ ಆಸೆಯನ್ನು ಪಡುತ್ತಾರಂತೆ. ಲೋಕದಲ್ಲೊಂದು ಮಾತಿಲ್ಲವೇ, ಕೂಬೆಗೆ ಹಗಲು ಹೊತ್ತು ಕಣ್ಣು ಕಾಣುವುದಿಲ್ಲ, ಕಾಗೆಗೆ ಇರುಳು ಹೊತ್ತು ಕಣ್ಣು ಕಾಣುವುದಿಲ್ಲ. ಆದರೆ ರಾತ್ರಿ ಹಗಲು ಯಾವ ಹೊತ್ತಿನಲ್ಲೂ ಕಾಮಾಂಧರಿಗೆ ಕಣ್ಣೇ ಕಾಣುವುದಿಲ್ಲವಂತೆ. ಹಾಗಿದ್ರೆ ಅವರಿಂದ ನಾನು ರಕ್ಷಣೆಯನ್ನು ಪಡೆದುಕೊಳ್ಳಬೇಕು ಎಂದಿದ್ದರೆ ಏನು ಮಾಡಲಿ ನಾನು? ಅಷ್ಟು ಸಾಕಿ ಅಡಿಗಡಿಗೆ ನಮ್ಮ ನಾಶವನ್ನೇ ಬಯಸುವವರಿದ್ದಾರಲ್ಲ, ಸುಮನಸರು. ಮನಸ್ಸು ಕೆಟ್ಟು ಹೋಗಿದೆ ಅವರದ್ದು, ಆದ್ದರಿಂದಲೇ ಅವರು ಕುಮನಸರು. ಹಾಗಿರುವಾಗ ಅವರ ನಾಶಕ್ಕಾಗಿ ತಪಸ್ಸನ್ನು ಆಚರಿಸುತ್ತಿರುವಂತಹ ನಾನು ನನ್ನ ತಪಸ್ಸನ್ನು ಕೆಡಿಸುವುದಕ್ಕಾಗಿ ಅವರು ಬಂದ್ರೆ ದೇವತೆಗಳಿಗೂ ಗೊತ್ತಾಗದ ಹಾಗೆ, ಮಾನವರಿಗೂ ತಿಳಿಯದ ಹಾಗೆ ತಪಸ್ಸನ್ನು ಆಚರಿಸುವುದಾದರೆ ಎಂತು? ರೂಪ ಬದಲಾಯಿಸಿದ್ರೆ ಹೇಗೆ? ಆದ್ರೆ ಯಾವ ರೂಪ ಅಂತ ಇರುವುದು? ಕಾನನವನ್ನೊಮ್ಮೆ ಸರಿಯಾಗಿ ನೋಡಿದ್ರೆ ಒಂದಕ್ಕೂ ನಮ್ಮ ಕಡೆಗೆ ಲಕ್ಷ್ಯ ಇಲ್ಲ, ಅದರಷ್ಟಕ್ಕೆ ಇರುವುದು ಅಂತ. ಯಾಕೆ? ಅದಕ್ಕೆ ಒಂದೊಂದು ರೀತಿಯಾದಂತಹ ತೊಂದರೆ ಇದೆ ಎಂಬ ಹಾಗೆ ಚಿಂತೆ. ಹೌದೌದು, ಒಂದೊಂದು ರೀತಿಯಾದಂತಹ ತೊಂದರೆ ಒದಗುವಂತಹ ಪ್ರಾಣಿಗಳನ್ನು ನಾ ಯಾವ ಕಾರಣಕ್ಕೂ ಆಯ್ಕೆ ಮಾಡಕೂಡದು. ಯಾವ ದೂರದಲ್ಲಿ ಕಾಣುತ್ತಿದೆಯಲ್ಲ ಮಹಿಷಿಗಳ ಹಿಂಡು, ಅದಕ್ಕೆ ಯಾವ ತೊಂದರೆಯೂ ಇಲ್ಲವಲ್ಲ. ಹಾಗಿದ್ರೆ ವಿಧಾತನ ಕುರಿತಾಗಿ ತಪಸ್ಸನ್ನು ಆಚರಿಸಬೇಕಂದ್ರೆ ಸೂಕ್ತವಾದಂತಹ ದಾರಿಯದು ಆ ಮಹಿಷಿ ರೂಪ. ಇರಿದು ಬಾಳಲಿ ಮಹಿಷಿ ರೂಪನೇ ಜಯ ನಮೋ ಜಗತ್ರಕ್ಷಕ, ಕಾಪಾಡುವುದನ್ನೇ ಕಾಪಾಡು. ರಾಷ್ಟ್ರೀಯವನ್ನು ಕಾಣುತ್ತಾ ಇದ್ದೇನೆ. ಲೋಕ ಕಲ್ಯಾಣದ ಉದ್ದೇಶವನ್ನು ಇರಿಸಿಕೊಂಡು ಅದೆಷ್ಟೋ ವರ್ಷಗಳಿಂದ ತಪಸ್ಸನ್ನು ಆಚರಿಸ್ತಾ ಇದ್ದವನು ಸುಪಾರ್ಶಕ ಮುನಿ ನಾನು. ಒಮ್ಮಿಂದೊಮ್ಮೆಲೆ ಬಡಿದೆಬ್ಬಿಸಿದಂತಹ ಅನುಭವ ಕಣ್ತೆರೆದು ನೋಡಿದೆ ಅಂತ ಆದ್ರೆ ಪ್ರಪಂಚವೇ ಅಲ್ಲೋಲ ಕಲವಾದಂತಹ ಸ್ಥಿತಿಯನ್ನು ಕಾಣ್ತಾ ಇದ್ದೇನೆ. ಇದಕ್ಕೆ ಕಾರಣ ಏನು? ಒಬ್ಬಾಕೆ ಹೆಣ್ಣು ತಪಸ್ಸನ್ನು ಆಚರಿಸ್ತಾ ಇದ್ದಾಳೆ. ಕೇವಲ ಒಬ್ಬಳು ಹೆಣ್ಣು ತಪಸ್ಸನ್ನು ಆಚರಿಸ್ತಾಳೆ ಎನ್ನುವ ಕಾರಣಕ್ಕಾಗಿ ಸಿಟ್ಟುಕೊಂಡವನು ನಾನಲ್ಲ. ಈಕೆ ಯಾರು? ದಿತಿಸುತ್ತಾದಂತಹ ಮಾಲಿನಿ ತನ್ನ ಸ್ವಾರ್ಥ ಸಾಧನೆಯನ್ನು ಸಾಧಿಸುವುದಕ್ಕಾಗಿ ತಪಸ್ಸನ್ನು ಆಚರಿಸ್ತಾ ಇದ್ದಾಳೆ. ಇದು ಹೇಗಾಯ್ತು ಗೊತ್ತಿದೆ?
ತಪಸ್ಸನ್ನಾಚರಿಸ್ತಾ ಇದ್ದಾಳೆ. ನಿಜ ರೂಪವನ್ನು ಮರೆಗೊಳಿಸಿದ್ದಾಳೆ. ಮಹಿಷಿ ರೂಪವನ್ನು ಧರಿಸಿದ್ದಾಳೆ. ಹಾಗಾಗಿ ಹೀಗೆ ಉದರದಲ್ಲಿ ಮಹಿಷನ ಹುಟ್ಟಲಿ. ನಾನು ಕೊಟ್ಟಂತಹ ಶಾಪವನ್ನು ಪರಿಹರಿಸುವುದಕ್ಕೆ 3 ಮೂರ್ತಿಗಳಿಗೂ ಸಾಧ್ಯವಾಗದೆ ಹೋಗಲಿ. ಈ ಸ್ಥಳ ಪವಿತ್ರವಾಗಿದೆ. ಯೋಗ್ಯವಾದಂತಹ ಸ್ಥಳವನ್ನು ಹುಡುಕುತ್ತಾ ಮುಂದುವರಿಯುತ್ತೇರಂತೆ. ಏನಿದು ಏನಿದು ಘನ ತರದ ಪವು ಮಣಿನಿ ಮಣಿಯೇರಿ ಒಳ್ಳಲಿದೆ ದಿಟವು ಸನುರದಲ್ಲಿ ಬೀಳುವ ನದಿರವಲ್ಲು ನಲಿಬಿನೈ ತನ್ನ ಕಮಲ ಜನು. ಮಗನೇ ಮಾಲಿನಿ, ನೀನು ಯಾರ ಕುರಿತು ತಪಸ್ಸನ್ನಾಚರಿಸ್ತಾ ಇದ್ದೀಯ? ಆ ಬ್ರಹ್ಮದೇವನು ಪ್ರತ್ಯಕ್ಷನಾಗಿದ್ದಾನೆ. ಏನು ಕಣ್ತೆರೆದು ನೋಡು, ಮನದ ವಿಲಾಸೆಯನ್ನು ತಿಳಿಸು. ಒಲಿದು ಬಂದೇ ಆತ. ಕರುಣ ಸಾಗರ ದೇವ ಪರಮೇಷ್ಠಿ ಕೀಳಿಯಗ ಕರುಣ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ ಹರುಷದಿರದಲ್ಲಿ ಮನದಿರುವಾಯಿ ಧುರಧೀರನಾಗಿಗ ಕರಳನ ಬಯಸಿದ ಧುರಧೀರನಾಗಿಗ ಕರಳನ ಬಯಸಿನ ವಿರಚಿಸಿದೆನು ಘೋರ ತಪವ ಕರುಣ ಸಾಗರ ದೇವ ಕರುಣಾಸಾಗರ ದೇವ, ಮಗನೇ ಮಾಲಿನಿ, ಇದೋ ನಿನ್ನ ಪಾದದ್ವಯಗಳಿಗೆ ನಾ ವಂದಿಸಿಕೊಂಡಿದ್ದಂತೆ. ಶುಭವಾಗಲಮ್ಮ. ಬದುಕಿನ ಭರ್ಬರತೆಯ ಭೀಕರತೆಗೆ ಬೆದರಿ ಭಯಗೊಂಡು ಬೆಂಡಾದ ಕಾಲಕ್ಕೆ ಭವಿತವ್ಯವು ಭವ್ಯವಾಗಬೇಕೆಂಬಂತಹ ಉದ್ದೇಶದಿಂದ ಬಂಗಾರೋದರನಾದಂತಹ ನಿನ್ನನ್ನು ಭಕ್ತಿಯಿಂದಲೇ ಭಜಿಸಿದೆ ಭಗವಂತ. ತವ ಸನ್ನಿಧಿಯಲ್ಲಿ ಪ್ರಾರ್ಥನೆ ಇಷ್ಟೇ. ಏನಮ್ಮ? ಬಿಡುಗಣ್ಣ ಬರ್ತಿಲರಿಗೆ ಭೀತಿಯನ್ನು ಹುಟ್ಟಿಸಬಲ್ಲಂತಹ ಅವರ ಭೀಕರನಾದ ಅಸುರ ಕುಲದ ಭಾಗ್ಯ ಬೃಂದಾವನವಾದು ಪುತ್ರನೋರ್ವನನ್ನು ಪಡೆಯಬೇಕೆಂಬಂತಹ ಆಕಾಂಕ್ಷೆ ನನ್ನ ಪಾಲಿಗೆ ದಯಪಾಲಿಸುವೆಯ ಭಗವಂತ. ತಥಾಸ್ತು. ಹರುಷಗೊಂಡ ತಂದೆ. ಆದ್ರೆ ನಿನ್ನ ಉದರದಲ್ಲಿ ಕೋಣನೇ ಜನ. ಅಯ್ಯೋ, ಎಂತಹ ಕಠೋರವಾದಂತಹ ನುಡಿಗಳನ್ನೇ ಆಡಿಬಿಟ್ಟಿರಿ ತಂದೆ. ನನ್ನುದರದಲ್ಲಿ ಸಂಚರಿಸುವಂತಹ ಮಗ ಕೋಣನಾಗಿರುತ್ತಾನೆ. ಹೌದಮ್ಮ. ಎತ್ತಿಕೊಳ್ಳುವುದಾದರೂ ಹೇಗೆ? ತಾಯ್ತನದ ಸುಖವನ್ನು ಅನುಭವಿಸುವುದಾದರೂ ಎಂತು? ಮಾತ್ರವಲ್ಲ, ಈ ವಿಚಾರವನ್ನು ಅವೆಯಲ್ಲಿ ಹೇಳಿದ್ರೆ ಅವರು ಸಹಿಸಿಕೊಂಡಾರೆ. ಇದಕ್ಕಿಂತ ಸಾವನ್ನು ಒದಗಿಸಬಹುದಿಲ್ವೇ ನನಗೆ? ಮರುಗ ಬೇಡಮ್ಮ. ಮರುಗದಿರು ಮಾಲಿನಿಯೇ ಮರುಗದಿರು ಮಾಲಿನಿಯೇ ಮುನಿವರ ನುರಿದ ವಚನವು ತಪ್ಪಲರಿಯದು. ಹೌದಮ್ಮ. ತರಳ ಮಹಿಷನು ಜನಿಸಿದರು ನಿನ್ನುದರದಲ್ಲಿ ಮುಂದೆ ಧುರಪರಾಕ್ರಮೀರಿಸಿ ತ್ರಿಜಗದಿ ಮೆರೆಯುವನು ಘನಕೀರ್ತಿಯುದಲಿ ಮರೆಯ ಮಾದಲ್ಲೆನುದ ಸಂತೈಸಿದನು ಮಾಲಿನಿಯ ಮರುಗದಿರು ಮಾಲಿನಿಯೇ ಆ ಆ ಆ ತಂದೆ, ನಾನಾಡಿದ ಮಾತಿನಿಂದ ನೊಂದುಕೊಂಡಂತಹ ನೀನು ಆ? ಕಣ್ಣೀರ ಧಾರೆಯನ್ನೇ ಹರಿಸ್ತಾ ಇದ್ದೀಯ. ಮತ್ತೇನು ಮಾಡಲಿ ನಾನು? ನಿನ್ನ ಪಾಲಿಗೆ ಈ ರೀತಿಯಾಗಿ ಮರಳಭಿಸುವುದಕ್ಕೆ ಖಂಡಿತ ನಾನು ಕಾರಣ. ಯಾರು ತಂದೆ? ನೀನೇ ಕಾರಣ. ಯಾವ ರೀತಿಯದು? ನೀನು ತಪಸ್ಸನ್ನು ಆಚರಿಸುವ ವಿಚಾರವನ್ನರಿತ ಆ, ಹತ್ತಿರದಲ್ಲೇ ತಪವನ್ನೆಸಗುತ್ತಿರುವ ಮುನಿ ಭಾರ್ಗವನ ಶಿಷ್ಯ ಸುಪಾರ್ಶಕರು ಅರಿತು ಇಲ್ಲಿಗೈತನು. ಆ? ಯಾವ ಮಹಿಷರೂಪವನ್ನು ಧರಿಸಿ ತಪಸ್ಸನ್ನು ಆಚರಿಸ್ತಾ ಇದ್ಯೋ ಅಂತಹ ನಿನ್ನ ಉದರದಲ್ಲಿ ಮಹಿಷನೇ ಜನಿಸನಾಗಿ ಶಾಪವನ್ನಿಟ್ಟಿದ್ದಾರಮ್ಮ. ತಂದೆ, ಋಷಿ ಶಾಪವೇ ಹುಸಿಯಾಗುವುದಕ್ಕೆ ಸಾಧ್ಯವಿಲ್ಲ. ಆದರೆ 3 ಮೂರ್ತಿಗಳಾದಂತಹ ನಿಮ್ಮನ್ನು, 3 ಮೂರ್ತಿಗಳಲ್ಲೊಬ್ಬರಾದಂತಹ ನಿಮ್ಮನ್ನು ನಾನು ಪ್ರಾರ್ಥಿಸಿಕೊಂಡು ನಿಮ್ಮಿಂದ ಪರಿಮಾರ್ಜನೆ ಇಲ್ವೇ ತಂದೆ? ಖಂಡಿತ ಸಾಧ್ಯವಿಲ್ಲ ಅಮ್ಮ. ಯಾಕಿಲ್ಲ ತಂದೆ? ನಾನು ಕೊಟ್ಟ ಶಾಪ 3 ಮೂರ್ತಿಗಳಿಂದಲೂ ಪರಿಹಾರವಾಗದೇ ಹೋಗಲಿ ಎಂಬ ಹಾಗೆ ಮುನಿಗಳೇ ವಚನವನ್ನಿಟ್ಟಿದ್ದಾರೆ. ಹಾಗಿದ್ದರೆ ಇದು ವ್ಯರ್ಥ ಅಲ್ಲವೇ? ಖಂಡಿತವಾಗಿ ವ್ಯರ್ಥವಾಗಿಲ್ಲ ಅಮ್ಮ. ಏನುಂಟು? ಗೋಡನಾದರೂ ಜಾಣನಾಗಿರ್ತಾನೆ. 3 ಲೋಕದಲ್ಲಿ ತನ್ನ ಅಧಿಕಾರ ಸ್ಥಾಪನೆಯನ್ನು ಮಾಡುವುದರ ಮುಖೇನ ವಿಭು ಅನ್ನಿಸಿಕೊಳ್ತಾನೆ. ಶೂರನಿದ್ದಾನೆ, ಧೀರನಿದ್ದಾನೆ, ಮಹಾಬಲನಿದ್ದಾನೆ, ಧೈರ್ಯವಾಗಿ. ಸಂತೋಷ. ಆದಷ್ಟು ಬೇಗ ಶೋಣಿತದ ಕಡೆ ಕನಕ ಕಲ್ಪನಾ ದೇವ ಮನುಗುಳ್ದು ಮಾಲಿನಿ ಕನಕರು ಶಿವನಿ ತುಳಿ ಕ್ಷಣದವಳು
ಸಂತೋಷದಲ್ಲಿ ಸಂತೋಷದಲ್ಲಿ ಇದ್ದರೂ ಕೂಡ ಗೆಲಿದು ಸುರಪುರವಾಳುವ ಬಗೆಯರಿಯದಾದಿದೆಯೋ ಏನ್ ಮಾಡುದು ಇದಕ್ಕೆ? ಮರುಗುತ್ತಿರೆ ತನ್ಮನದಲ್ಲಿ ಕಶ್ಯಪ ಬ್ರಹ್ಮರ ಹಿರಿಯ ಮಡದಿ ದಿತಿ ನಾನು. ದಿತಿಯಿಂದ ದೈತ್ಯರು, ಅದಿತಿಯಿಂದ ದೇವತೆಗಳು, ಕದುಳಿಂದ ಉರಗಾದಿಗಳು, ವಿನತೆಯಿಂದ ಗರುಡಾದಿಗಳು, ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಮಕ್ಕಳು ಹುಟ್ಟುವ ಹಾಗೆ ಪತಿದೇವರು ಈ ಹಿಂದೆ ಅನುಗ್ರಹವನ್ನು ಮಾಡಿದರು. ಅನೇಕ ಮಂದಿ ಮಕ್ಕಳನ್ನು ಹೊತ್ತು ಹೆತ್ತು ಸಾಕಿಸಲೈದೆ. ಹಲವು ಮಂದಿ ಮಕ್ಕಳ ತಾಯಿ ಮಂತ ನೆಗಳತೆಯನ್ನು ಪಡೆದೆ ನಾನು. ಆದರೆ ನತದೃಷ್ಟಲು ದಿತಿ ಮುದೈ ಹೇಳಬೇಕಷ್ಟೇ. ಬಲಿಷ್ಠರಂತ ಮಕ್ಕಳೆಲ್ಲರೂ ಸುರರೂಪರು ಪಡೆದುಕಾಯಿ ಹೋದರೆ ಸುರಪ್ಪನ ಮೋಸದಿಂದಾಗಿ ಎಲ್ಲರೂ ಅಳಿದು ಹೋಗಿದ್ದಾರೆ. ಪುತ್ರ ಶಕ್ತಿ ಮುದೆ ದಿನದಿಂದ ದಿನಕ್ಕೆ ಅಧಿಕವಾಗ್ತಾ ಉಂಟು. ಆ ಸುರಪ್ಪನಿಗೆ ಸಹಿತ ಪ್ರತಿಕಾರ ತೀರಿಸಲಿಕ್ಕೆ ನನ್ನಿಂದ ಆಗದೆ ಹೋಯ್ತಲ್ಲ. ನನಗೆ ಯಾರಿದ್ದಾರೆ? ಅಭಿಯೋಗರು ಮಾಡಿದವರಿದ್ದಾರೆ. ಅಲ್ಲಿ ಗೆಲುಪ ನಮ್ಮ ಪಾಲಿಗೆ ಆದ್ರೂ ಕೂಡ ಸುರಪ್ಪ ಮೋಸದಿಂದ ನನ್ನ ಮಕ್ಕಳನ್ನೆಲ್ಲ ಕೊಲ್ಲಿದ್ದಾರೆ. ಸರಿಯಂತ ಪ್ರತಿಕರಣ ತೀರಿಸಲಿಕ್ಕೆ ನನ್ನಿಂದ ಆಗ್ಲಿಲ್ಲ ಅಂತ ಚಿಂತೆ ಕತ್ತ ನಿನ್ನ ಮಾತನ್ನು ಕೇಳಿದಾಗ ಮನಸ್ಸಿಗೆ ಅತೀವಂತ ಸಂತೋಷವೇ. ಜಯಶಾಲಿಯಾಗಿ ಬಾ. ಸುರಪೀಠ ಬರಿದಾಗಿದೆ ಯಾರಿಗೆ ಮಾಡ್ತಾರೆ.
ದಿನದಲ್ಲಿಟ್ಟುಕೊಂಡ ಮಾತ್ರ ತಾನು ತಾನಾಗಿ ಮೆರೆದೆ ನೇರವಾಗಿ ಸುರಲೋಕವನ್ನಡರಿ ಇಂದ್ರಾದಿ ಸುಮನಸರನ್ನೆಲ್ಲ ಮಾಡಿ ಓಡಿಸಿದ್ದೇನೆ. ನೀನು ಮಾಡಿದಂತಹ ತಪ್ಪನ್ನು ತಟ್ಟಿ ಕೇಳುವುದಕ್ಕೆ ಬೇಕಾಗಿ ಸುರರ ಮೊರೆಯನ್ನು ಆಲಿಸಿ ಬಂದವ ಯಕ್ಷರಾಜ
ಬರ್ತಾ ಇದ್ದಾರೆ. ತಡ ಮಾಡುವುದಲ್ಲ ಭಯದಿಂದ ನಡುಗುದ ಭರದಿ ನಡೆದಾಗ ಮಾಲಿನಿಗೆ ಎರಗಿ ಹೇಳಿದನು ಅಮ್ಮ 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 ಅಯ್ಯಯ್ಯೋ ಅಂತ ಅಳುತ್ತಾ ಬರ್ತಿರ್ವೆ ಅಲ್ಲ. ಯಾರು ನೀನು? ಆಡು. ಗೊತ್ತಾಗ್ಲಿಲ್ಲ? ಇಲ್ಲಪ್ಪ. ಸ್ವಲ್ಪ ಅಂದಾಜ್ ಮಾಡಿ. ಯಾರು ನೀನು? ನಾನು ಮತ್ತೆ ನಿಮ್ಮ ಗಂಡ. ನೀನು ಮತ್ತು ನನ್ನ ಗಂಡ ಯಾವ ಕಡೆಗೆ? ಗುರುಪುರಕ್ಕೆ ಹೋದವನು. ಅದೆಲ್ಲಿ? ಅದು ಮೇಲೆ. ಅದು ಸುರಪುರ. ಆ ಕಡೆಯಿಂದ ಬಂದೆ. ದಿಗ್ವಿಜಯ ಮಾಡ್ಲಿಕ್ಕೆ. ದಿಗ್ವಿಜಯ ಮಾಡುವುದಕ್ಕೆ. ಹೌದು. ಆ ಕಡೆಯಿಂದ ಏನು ತಂದೆ? ಆಲಿಸ್ಬೇಕು. ಲಾಲಿಸಬೇಕು ತಾಯೇ, ಲಾಲಿಸಬೇಕು ತಾಯಿ, ಹಿಂದಗಳ ಮಾಲಿನಿ ಗುಣವಾಣಿ. ಲಾಲಿಸಬೇಕು ತಾಯಿ, ಭಿನ್ನಗಳ ಮಾಲಿನಿ ಗುಣವಾಣಿ. ನಾವು ಸುರಪುರಕ್ಕೆ ಹೋದದ್ದೇ ತಡ. ನಮ್ಮ ವಿರೋಧಿಗಳೆಲ್ಲ ಬಂದ್ರು. ಯಾರೆಲ್ಲ ಬಂದ್ರು? ಅಗ್ನಿ ಬಂದ, ವರುಣ ಬಂದ, ವಾಯು ಬಂದ, ಕುಬೇರ ಬಂದ. ಎಲ್ಲರೂ ಒಮ್ಮೆ ಬಾರಿಗೆ ಬಂದ್ರು. ಅನಿಮಿಷರೆಲ್ಲ ಒಟ್ಟಾಗಿ ಬಂದ್ರು. ಹೌದು. ನಮ್ಮ ರಾಯರು ನೋಡಿದ್ರು. ಆ. ಶ್ರೀ 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 ಬಿಟ್ರು. ಬಾಣ. ಬಾಣ ಪ್ರಯೋಗ. ಹೌದು. ಆ. ಎಲ್ಲರೂ
ಎಲ್ಲರೂ ಓಡಿ ಹೋದ್ರು. ಹೌದು. ಆಮೇಲೆ ನೋಡ್ತೇನೆ ಎಮ್ಮೆಯನ್ನು ಏರಿಕೊಂಡು ಕೈಯಲ್ಲಿ ಪಾಯಸ ಹಿಡ್ಕೊಂಡು ಒಬ್ಬ ಬಂದ. ಎಮ್ಮೆಯನ್ನು ಏರಿಕೊಂಡು ಕೈಯಲ್ಲಿ ಪಾಯಸ ಹಿಡ್ಕೊಂಡು ಬರೋದು. ಆ ಕೋಣನನ್ನು ಏರಿಕೊಂಡು ಪಾಶವನ್ನು ಹಿಡಿದುಕೊಂಡು ಬಂದದ್ದು. ಹೌದು. ಅವನಲ್ವ ಯಮಧರ್ಮ. ಈ ಯಮಧರ್ಮ ಅವ ಬಂದದ್ದೇ ತಡ. ನನಗೆ ಒಂದು ಕಪ್ಪ ಬಂತು. ನಿನಗೆ ಯಾಕೆ ಅದು ಕಪ್ಪ ಬರ್ತೇವೆ. ಆ ಕೋಪ ಬಂದದ್ದು. ಯಾಕೆ ಕೋಪ ಬರದೇ ಇರ್ತದ? ನನ್ನ ಸಣ್ಣ ಪ್ರಾಯದ ಅಜ್ಜಿಯನ್ನು ಕೊಂಡು ಹೋಗಿದ್ದಾನೆ ಪಾಪಿ ಮಗ. ಸಣ್ಣ ಪ್ರಾಯವ? ಎಷ್ಟಪ್ಪ ಪ್ರಾಯ? ಹೆಚ್ಚಿಗೆ ಏನಾಗ್ಲಿಲ್ಲ, ಒಂದು 99 ವರ್ಷ ಆದದ್ದು ಅಷ್ಟೇ. 99? ಇನ್ನೆಷ್ಟು ಬೇಕು? ಇನ್ನು ಒಂದಾಗಿದ್ರೆ ನನ್ನ ಅಜ್ಜಿಗೆ ಶತಕ ಆಗ್ತಿತ್ತಲ್ಲ. ಪ್ರಯೋಜನ? ಒಂದು ಶತಕದ ಕಾರ್ಯಕ್ರಮ ಮಾಡುವಂತ ಇದ್ದೆ. ತೊಂದ್ರೆ ಇಲ್ಲ ಬಿಡು. ತೊಂದ್ರೆ ಇಲ್ಲ ಅಲ್ಲ. ಅವರಿಗೊಂದು ಕನಸಿತ್ತಮ್ಮ. ಏನು? ಸಾಯುವ ಮೊದಲೊಮ್ಮೆ ಪುಟ್ಟಗೌರಿ ಮದುವೆ ನೋಡುವ ಅಂತ. ಅದ್ಯಾರು? ಅದು ಮಂಗಳಗೌರಿಯದ್ದು ಅಕ್ಕ. ಆಯ್ತು, ಇವಳು ಯಾರು ಹೇಳಿ? ಅದು ಪುಟ್ಟಕ್ಕನ ಮಕ್ಕಳು. ಯಾರು ಇವರೆಲ್ಲ? ಅವರೆಲ್ಲ ಅಜ್ಜಿಯ ಮೊಮ್ಮಗಳು. ಆ ಅಜ್ಜಿಯ ಮೊಮ್ಮಗಳ ಮದುವೆಯನ್ನು ಕಾಣುವಂತಹ ಆಸೆ. ಹೌದು. ಆ ಸುಯೋಗ ಇಲ್ಲದಾಗಿ ಹೋಯ್ತು. ಅದಕ್ಕೆ ನನಗೆ ಸಿಟ್ಟು ಬಂತು. ಸಿಟ್ಟಿನ ಪರಿಣಾಮ ಅವರ ಜೊತೆಯಲ್ಲಿ ಯುದ್ಧ ಮಾಡಿದೆ. ಏನಾಯ್ತು? ಯುದ್ಧದ ಪರಿಣಾಮ ಯಮಗುಡ್ಡೆಗೆ ಕೋಣಗದ್ದೆಗೆ ಹೋದದ್ದು. ನನ್ನ ಜೊತೆ ಯುದ್ಧ ಮಾಡಿ. ಆಮೇಲೆ ನೋಡ್ತೇನೆ ಸುರತ್ಕಲ್ನ ಕಡೆಯಿಂದ 56ರಲ್ಲಿ ನೇತಾಡಿಕೊಂಡು ಕುತ್ತಿಗೆ ಇಟ್ಕೊಂಡು ಒಬ್ಬ ಬಂದು. ಏನೋ ಅದು? ಸುರಪುರದ ಕಡೆಯಿಂದ ಐರಾವತವನ್ನು ಏರಿ ವಜ್ರಾಯುಧವನ್ನು ಹಿಡಿದುಕೊಂಡು ಬಂದ ಅವನೆಲ್ವ ಸುರಪ್ಪ? ನಿನ್ನ ಸ್ವಲ್ಪ ಏನದು? ಅಲ್ಲ, ಅಲ್ಲಿ ರಾಯರು ನಮ್ಮ ಹೇಳಿ ಬಂದೆಯ ಕಬಡ್ಡಿ ಮಗನೇ ಕಬಡ್ಡಿ. ಬಂದೆಯ ಕಬಡ್ಡಿ ಮಗನೇ ಬಂದದ್ದು ಒಳ್ಳೆದಾಯ್ತು. ನಿನ್ನಲ್ಲಿ LED ಬಲ್ಬ್ ಉಂಟಾ? ನಿನ್ನ ಕೈಯಲ್ಲಿ ಬಲ್ಬ್ ಉಂಟಾ? ಇದ್ದಾರೆ. ಅಲ್ಲಿ ಕುಳಿತುಕೊಂಡು ಏನು ನೋಡುತ್ತೇವೆ? ಬಾ ಉತ್ತರಂಗದೊಳಗೆ. ಆಗಲು ಅಲ್ಲಿ ನಿಂತು ಏನು ನೋಡುತ್ತಾ ಇವೆ? ಯುದ್ಧರಂಗದೊಳಗೆ ಬಾ ಅಂತ. ಯುದ್ಧರಂಗ? ಅದು ಯುದ್ಧರಂಗವ? ನಾನು ಉತ್ತರಂಗ ಅಂತೇನೆ. ಹಾಗೆ ಹೇಳಿದ್ದೆ ತಡ. ಸುರಪ್ಪ ಕುಳಕ್ಕಲಿ ಯುದ್ಧರಂಗದೊಳಗೆ. ಅಮ್ಮ ಕಾಮುಕಿ ಮುಖಾಮುಖಿ ನಡೆದಂತೆ ಭೀಕರ ಭಯಂಕರ ಕೋಲಾಹಲದಲ್ಲಿ ಕೋಲಾಹಲ ಸುರಪ್ಪ ದೇವಲೋಕವನ್ನು ಬಿಟ್ಟು ಓಡಿ ಹೋದಮ್ಮ. ಅಯ್ಯೋ, ಸ್ವರ್ಗಲೋಕ ನಮ್ಮ ಪಾಲಿಗೆ ವಶವಾಗಿದೆ. ಸಂತೋಷದ ವಿಚಾರ, ನಗುನಗುತ್ತ ವಿಚಾರ ಮುಂದುವರಿಸುವುದು. ಅಮ್ಮ ಅವರು ಹೋದದ್ದೇ ತಡ. ನಮ್ಮ ರಾಯರು ನೋಡಿದ್ರಲ್ಲ ಮಸಣೆಯಲ್ಲಿ ಉಂಟು ಅಂತ. ಸಿಂಹಾಸನ ಕುಳಿತುಕೊಂಡು ಕುಳಿತದ್ದೇ ತಡ. ಆಚೆಯಿಂದ 4 ಜನ, ಈಚೆಯಿಂದ 4 ಜನ. ಯಾರು? ಅಪ್ಸರೆ. ರಂಬೆ, ಉದ್ಬತ್ತಿ, ಮೆಣಬತ್ತಿ, ಮಸಾಲೆ ದೋಸೆ, ಭುಜಿಕ. ರಂಬೆ, ಉರ್ವಶಿ, ಮೇನಕೆ ಅವರೆಲ್ಲ ಬಂದದ್ದೇ ತಡ. ಆಚೆ ನೋಡ್ತೇನೆ ವೇಗವಾಗಿ ಇನ್ನೊಬ್ಬಳು ಬರ್ತಾ ಇದೆ. ಆಂಬುಲೆನ್ಸ್. ಆಲಂಬುಸೆ ಕೊನೆಗೆ ಬರುವವಳು. ಅವಳ ನಾಟ್ಯದ ನಂತರ ಬೇರೆ ಯಾವುದೂ ಇಲ್ಲ. ಮುಂದೆ ಏನಾಯ್ತು? ನೋಡ್ತೇನೆ ಅಮ್ಮ ನಮ್ಮ ರಾಯರು ಕೈ ಹಾಕಿದ್ರು ಕೊಡುವುದಕ್ಕೆ. ಪಾರಿತೋಷಕ ಕೊಡುವ, ಬಹುಮಾನ ಕೊಡುವ. ಹೌದು. ಆಚೆಯಿಂದ ನೋಡ್ತೇನೆ ಹಾಲಾಡಿಯಿಂದ ಒಂದು ರಿಕ್ಷಾ ಹಾರಾಡಿಕೊಂಡು. ಯಾವ್ದು ರಿಕ್ಷಾ? ಅದು ಯಕ್ಷ ಅಲ್ಲ. ಅವ ಬಂದದ್ದೇ ತಡ. ನಮ್ಮ ದೂರದಲ್ಲಿ ಇದ್ದ ಓಡಿ 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 ಬಂದು ಹಿಡಿತ ನಮ್ಮ ರಾಯರಿಗೆ ಒಂದು ಪೆಟ್ಟು ಕೊಟ್ಟದ್ದು. ಕೊಟ್ಟದ್ದೇ ತಡ. ನಮ್ಮವರು ಕುಳಿತಿದ್ದವರು ಎದ್ದು ನಿಂತರು. ಏನಾಯ್ತು? ಏನಾಗ್ಲಿಲ್ಲ. ಇನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ಆಚೆ ನೋಡ್ತೇನೆ ಇನ್ನೊಂದು ವೇಗವಾಗಿ ಓಡಿ ಬಂದ. ಓಡಿ 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 ಬಂದ ದಿಡಿಕ ನಮ್ಮ ರಾಯರಿಗೆ ಬಿಟ್ಟ ಯಕ್ಷ. ಹೌದು. ನಿಂತಿದ್ದವರು ಅಲ್ಲಿಗೆ ಮಲಗಿದ್ರು. ಏನಾಯ್ತು ಅವರಿಗೆ? ಅವರಿಗೆ ಏನಾಗ್ಲಿಲ್ಲ. ಏನಾಗ್ಲಿಲ್ಲ. ಹೀಗೆ ನೋಡ್ತೇನೆ ಅಮ್ಮ ನಿಮ್ಮ ಗಂಡ ಇಷ್ಟು ನಾಲಿಗೆ ಹೊರಗೆ ಹಾಕಿ ಕೆಂಪು ಕೆಂಪು ರಕ್ತ ಪತಿ ನೀ ಮಾಡಿದೆಯಲ್ಲ ಈ ಪರಿಯಿಂದ ಜತೆಯಾಗಲು ನನ್ನ ಸ್ವಾಮಿ ಕ್ಷಿತಿಯೊಳು ನಿನ್ನ ಅಗಲಿಯೇ ಯಾರಿವರು ಪ್ರಭು? ಜೀವಿಸಲದಿ ವ್ಯಥೆಯನ ಯಾರೊಡನಿದಲಿಯೇ ಪತಿಯ ನೀ ಮಾಡಿದೆಯಲ್ಲ ಶಿವರೇ, ಎಂತಹ ಕರ್ಣ ಕಠೋರವಾದಂತಹ ವಿಚಾರವನ್ನಾಲಿಸಿದೆ. ಹೆತ್ತ ತಾಯಿಯ ಮನದಾಸೆಯನ್ನು ಈಡೇರಿಸಬೇಕೆಂಬಂತಹ ಸದುದ್ದೇಶದಿಂದಲೇ ಸ್ವರ್ಗವನ್ನೇ ಏರಿದವರು. ವಶಪಡಿಸಿಕೊಂಡು ಬರುವಂತಹ ಸುವಾರ್ತೆಗಾಗಿ ಕಾದು ಕುಳಿತೆ. ಆದರೆ ನನ್ನ ಪಾಲಿಗೆ ತಲುಪಿದ್ದು ನನ್ನವರ ಮರಣದ ವಾರ್ತೆ. ಕೇಳಿ
ನಾನೆಂತೂ ಸಹಿಸಿಕೊಳ್ಳಲಿ? ನನ್ನವರು ಈ ಪ್ರಪಂಚದಲ್ಲಿ ಇಲ್ಲ ಎಂದಾದರೆ ಯಾರಿಗಾಗಿ ನಾ ಬದುಕಲಿ? ಇಲ್ಲ, ನಾನು ಸಾಹಿತ್ಯ ಹತ್ತು ಫಲವೇ ಸುಮ್ಮನೆ ಸತ್ತವರು ಜೀವಿಗುರಿ ಸಮರಸ ಬರ್ತನಾಗೀಗ ತರಳ ಮಹಿಷಾಸುರಗಿ ಹದನಗಳ ಸುಮರದ ಬಂದವರು ಸನೆ ಬಡಿದು ನಾಗವ ಹತ್ತಿಯಲ್ಲಿ ವಶಗೈಲೆ ಎನ್ನುತ್ತಲೇ ಕರೆದಳ ಮಗನ ಇಲ್ಲ. ಸತ್ತವರಿಗಾಗಿ ಅತ್ಯವಿಯಾದರೆ ನಾವು ಒಂದಲ್ಲ ಒಂದು ದಿವಸ ಸಾಯಲೇಬೇಕು ತಾನೆ. ನನ್ನವರನ್ನು ನಾನು ಕಳೆದುಕೊಂಡೆ ಎಂಬ ಕಾರಣಕ್ಕಾಗಿ ನಾನು ಸಾವಿನ ದಾರಿಯನ್ನು ಹಿಡಿದೆ ಎಂದಾದರೆ ನನಗಿಂತಹ ಸ್ಥಿತಿಯನ್ನು ತಂದುಕೊಟ್ಟವರಿಗೆ ಶಿಕ್ಷೆ ವಿಧಿಸುವವರು ಯಾರು ಇಲ್ಲ. ನನಗಿಂತಹ ಸ್ಥಿತಿ ತಂದೊದಗಿಸಿದವರು ಯಾರು ಯಾರು? ಎಲ್ಲ ದೇವತೆಗಳೇ, ಎಲ್ಲ ದೇವತೆಗಳೇ, ಹಣೆ ಕುಂಕುಮವನ್ನು ಕೊಲ್ಲವನ್ನ ಕಿತ್ತೆದಿರಾ. ನನಗಿಂತಹ ಸ್ಥಿತಿಯನ್ನು ತಂದುಕೊಟ್ಟು ನಾಗುತ್ತಿರುವಿರಾ. ಆದರೆ ಇದು ನಿಮ್ಮ ಶಾಶ್ವತವಾದ ನಗುವಲ್ಲ. ನಿಮ್ಮ ನಗುವನ್ನು ನಿಲ್ಲಿಸದೆ ಹೋದರೆ ವಿಧಿಸುತ್ತೆ ಮಾಲಿನಿ ನಾನಲ್ಲ. ನಿಮಗೆ ಸರಿಯಾದಂತಹ ಶಿಕ್ಷೆಯನ್ನು ವಿಧಿಸುವುದಕ್ಕಾಗಿ ನನ್ನ ಮಗನಿದ್ದಾನೆ. ನಾ ಹಡೆದಿರುವಂತಹ ತರಳ ಮಹಿಷನಿದ್ದಾನೆ. ಕರೀತೇನೆ, ನನ್ನ ಕಂದನನ್ನು ನಾನು ಕರೀತೇನೆ. ಮಗನೇ ಮಹಿಷ, ಕಂದ ಮಹಿಷ, ಮಗನೇ ಮಹಿಷ, ಕಂದ ಬಾ ಮಗನೇ ಬಾ.
ರಾರಾಜಿಸುವಂತ ರಾಜಾಂಗಣದಲ್ಲಿ ಗೆಳೆಯರ ಜೊತೆ ಆಟವಾಡುತ್ತಿದ್ದೆ. ತಕ್ಷಣವೇ ಮಗನೇ ವಶಿಷ್ಠ ವಾ ತಂದ ಈ ಕಡೆ ಎಂದು ದೀರ್ಘವಾದ ಧ್ವನಿ ಕೇಳಿತು. ಮಾ ಹೆತ್ತ ತಾಯಿಯ ಕರುಣಿನ ಕರೆಯೆಂದು ಆಲಿಸಿ ಆಟದ ಬಯಲನ್ನು ಬಿಟ್ಟು ನಿನ್ನಲ್ಲಿಗೆ ಓಡಾಡಿಕೊಂಡು ಬಂದೆ. ವಾಕ್ಯ ತಾಯಿಯ ಕಣ್ಣೀರು ಏನಾಯಿತಮ್ಮ? ಕಷ್ಟ ಬಂತು ಮಗನೇ. ನೀನು ಕಳೆದಾಕ್ಷಣವೇ ಆಟದ ಬಯಲನ್ನು ಬಿಟ್ಟು ಬುದ್ಧಮ್ಮ ಧಾರಾಕಾರವಾಗಿ ಕಣ್ಣಿಳಿಸ್ತಾ ಇದ್ದಿ. ಅಮ್ಮ ಆತಮ್ಮ ಕಣ್ಣೀರು ಏನಾಯ್ತಮ್ಮ ಹೇಳು. ಬೆಳಲೇ ನರಯ್ಯೋ ಕಲ್ದ ಹೇಳಲೇ ನರಯ್ಯೋ
ಕಂದ ನನ್ನ ತಾಯೇ ಮಗನೇ, ಎಂತ ತಾಯಿಯ ಕರುಳಿನ ಕೂಗನ್ನಾಲಿಸಿ ನೀ ಓಡೋಡಿ ಬಂದೆ ಯಾವಾಗ? ಹೌದಮ್ಮ. ಮನಸ್ಸಿಗೆ ಹರುಷವಾದರೂ ಅನುಭವಿಸುವ ಸ್ಥಿತಿಯಲ್ಲಿ ನಾನಿಲ್ಲ ಮಗನೇ. ಅದು ಯಾಕಮ್ಮ? ಕೆಲ ದಿವಸಗಳ ಹಿಂದೆ ನಿನ್ನ ತಂದೆ ಸಕಲ ಸೇನೆಯನ್ನು ಕೂಡಿಕೊಂಡು ನಾಕಲೋಕವನ್ನು ಏರಿದ ವಿಚಾರ ನಿನಗೂ ಗೊತ್ತಿದೆ ತಾನೆ ಕಲ್ಲು? ನಾಕಲೋಕವನ್ನು ಸೇರಿ ಇಂದ್ರಾದಿ ಸುಮನಸರನ್ನೆಲ್ಲ ಪಡೆದೋಡಿಸಿ ಸುರಗತ್ತಿಗೆಯನ್ನು ಸ್ವಾಧೀನ ಮಾಡಿಕೊಂಡು ಬರ್ತೇನೆ ಮಗನೇ. ಹಾಗಾದರೆ ಎಲ್ಲಿಯಾದರೂ ಹರಟೆ ಮಾಡಬೇಡ. ಹೋಗು ನಿನ್ನ ಗೆಳೆಯರ ಜೊತೆಯಲ್ಲಿ ಆಟವನ್ನು ಆಡುತ್ತಾ ಇರು ಎಂದು ಹೇಳಿ ಹೋದವರಮ್ಮ. ಅಪ್ಪ ಎಲ್ಲಿದ್ದಾರೆ? ಯಾವ ಕಡೆ ಇದ್ದಾರೆ? ಮಗನೇ, ದೇವಲೋಕವನ್ನು ಅಡರಿದಂತಹ ನಿನ್ನ ತಂದೆ ದೇವತೆಗಳನ್ನೆಲ್ಲ ಸದೆ ಮಾಡಿದು ದೇವ ಪದವಿಯನ್ನು ಏರಿದರಂತೆ ಮಗನೇ. ಸಂತೋಷದ ವಿಚಾರ ಅಲ್ಲವೇ? ಮತ್ತೆ ಯಾಕೆ ಕಣ್ಣೀರು ಹಾಕ್ತಾ ಇತ್ತು? ಆದರೆ ಸೋತಂತಹ ಸುಮನಸರು ಸುಮ್ಮನಿರಲಿಲ್ಲ. ಏನು ಮಾಡಿದ್ದಾರಮ್ಮ? ಮೋಸದಿಂದ ಮೋಸದಿಂದ ನಿನ್ನ ತಂದೆಯನ್ನು ಕೊಲ್ಲಿಸಿದರು ಮಗನೇ. ಜನನಿಯ ವಚನವ ಆಲಿಸಿ ಭಕ್ಷಿಸದು ನನ್ನ ತಂದೆ ಮಾಡಿದ್ದಾರೆ. ನನ್ನ ತಂದೆ ಆಡಿದ್ದಾರೆ. ನಿಜ ಮಗನೇ. ಅಮ್ಮ ಯಾರಿದ್ದಾರಮ್ಮ? ಇನ್ನು ನಮಗೆ ಗೊತ್ತಿ. ನಾವು ತಪ್ಪಳಿಯಾದೆವಮ್ಮ, ನಾವು ತಪ್ಪಳಿಯಾದೆವು. ನೀನು ಅನಾಥನಲ್ಲ ಮಗನೇ, ಹೆತ್ತ ತಾಯಿ ನಾನಿದ್ದೇನೆ ನಿನಗೆ. ಅಮ್ಮ ಮಿಂಚು ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲವ. ಈ ರೀತಿ ಅಳುತ್ತಾ ನಿಂತರೆ ಸತ್ತಂತ ನನ್ನ ತಂದೆ ಮರಳಿ ಬರ್ತಾರೆ ಅಮ್ಮ. ಬರುವುದಿಲ್ಲ ಮಗನೇ. ಯೋಚನೆ ಮಾಡಬೇಡ, ಕಣ್ಣೀರು ಹಾಕ ಕೂಡದು. ನನ್ನ ತಂದೆಯನ್ನು ಕೊಂದಂತ ನಿನ್ನ ತಂದೆಯನ್ನು ಕೊಂದವ ಯಕ್ಷ. ನನ್ನ ತಂದೆಯನ್ನು ಕೊಂದವ ಯಾರಮ್ಮ? ಯಕ್ಷ. ಯಕ್ಷ ಯಕ್ಷ ನನ್ನ ಪಾಳಿಗಾತ ನಿರ್ಲಕ್ಷ್ಯವೇ. ಯಕ್ಷ ಲೋಕವನ್ನು ಸೇರುವಂತ ಸಂದರ್ಭದಲ್ಲಿ ಯಕ್ಷನ ಪಕ್ಷವನ್ನು ಸೇರಿಕೊಂಡು ತ್ರಿಯಕ್ಷನೇ ಬರಲಿ ಆತನೇ ಮೂರನೇ ಕಣ್ಣಿನಿಂದ ಬೆವರ ಜಲವನ್ನು ಇರಿಸದಿದ್ದರೆ ನಿನ್ನ ಮಗನೇ ನಾನಲ್ಲ. ಆಡಿದ ನುಡಿಗೆ ಮಾಲಿಬಿರೆ ತನಯನಾಡಿದ ನುಡಿಗೆ ಮಾಲಿನಿ ಮನದಿ ಹರುಷವರಾದು ನುಡಿದಳು. ನಿಮಿಷರ ಗೆಲಬಹುದು ಸಮರದಿ
ಅನವರತ ಸುಮನದರ ಪಕ್ಷದಿ ಅದಕ್ಕೆ ನಿನಗೆ ಬೀಳುವಿನೊಂದು ನಿನಗೆ ಒಂದು ವಿಧಿಯಲ್ಲಿ ಪಡೆದು ಮರಗಳನ್ನು ತನಯನಾಡಿದ ನುಡಿಗೆ ಮಾಲಿನಿ ಮನದಿ ಹರುಷವನಾತು ನುಡಿದಳು ಮಗನೇ ಕಂದಾಯ ಕಂದಾಯ ಸ್ವಲ್ಪ ಸೈರಿಸು ಕಂದ. ಅಮ್ಮ ನನಗೆ ತಡೀಲಿಕ್ಕೆ ಆಗುವುದಿಲ್ಲಮ್ಮ. ನಿನ್ನ ವೀರೋಚಿತವಾದಂತಹ ಮಾತನ್ನಾಲಿಸಿದಾಗ ಮನಸ್ಸಿಗೆ ಹರುಷವಾಯಿತು ಕಂದ. ನೀನೊಬ್ಬ ಧೀರ ಶೂರ ವೀರ ಸರಿ ಘನ ಗಂಭೀರ ಎಂಬ ಹಾಗೆ ನಾನು ಅರ್ಥೈಸಿಕೊಂಡೆ. ಮತ್ತೆ ಕಂದ ಅಮ್ಮ ನಿನ್ನನ್ನು ನೋಡುವಾಗ ನೀನೊಬ್ಬ ಮಹಾಬಲನೇ ಸರಿ ಕಂದ. ಹೌದಮ್ಮ ದೇವಲೋಕವನ್ನು ಸೇರಿದಂತಹ ನಿನಗೆ ದೇವತೆಗಳನ್ನೆಲ್ಲ ಸದೆಬಡಿಯುವುದು ಘನವಾದಂತಹ ಕೆಲಸವೇ ಅಲ್ಲ ಕಂದ. ಆದರೆ ಸೋತ ಮೇಲೆ ಯಾವ ಕಾರಣಕ್ಕೂ ಅವರು ಸುಮ್ಮನಿರುವವರಲ್ಲ. ಮತ್ತೆ ನೇರವಾಗಿ ಹರಿಯಲ್ಲಿ ದೂರನ್ನು ಕೊಡುತ್ತಾರೆ ಕಂದ. ಆತ ಏನು ಮಾಡ್ತಾರೆ? ಆ ಸುಮನಸರ ಪಕ್ಷವನ್ನು ವಹಿಸಿಕೊಂಡು ನಿನ್ನನ್ನು ಎದುರಿಸುವುದಕ್ಕಾಗಿ ಬಂದೇ ಬರುತ್ತಾನೆ. ಅಮ್ಮ ಅದಕ್ಕೆ ನಾನು ಏನು ಮಾಡಬೇಕೆಂದು ತೀರ್ಮಾನ ಮಾಡಿದೆ. ಯಾವ ಕಾರಣಕ್ಕೂ ಅವರಿಂದ ಸೋಲನ್ನು ಅನುಭವಿಸಬಾರದು ಎಂದಾದರೆ ನಾನೊಂದೇ ಒಂದು ಮಾತು ಒಂದಲ್ಲ 10 ಮಾತನ್ನು ಹೇಳು, ನಾನೀಡೇರಿಸಿಕೊಡ್ತೇನಮ್ಮ. ಹೌದಾ? ಹೌದು ಮಗನೇ. ಅಮ್ಮ ನಿನ್ನಲ್ಲಿ ದೇಹ ಬಲ ಉಂಟು, ಸರಿ, ಧೈರ್ಯ ಉಂಟು, ಭುಜ ಬಲ ಉಂಟು, ಸರಿ, ಪರಾಕ್ರಮ ಅಧಿಕ ಉಂಟು ಮಗನೇ. ಆದ್ರೆ ಏನು ಮಾಡೋಣ, ದೈವ ಬಲವೇ ಇಲ್ಲ ಮಗ. ಹೌದೇ? ನನಗೆ ಗೊತ್ತೇ ಆಗ್ಲಿಲ್ಲಮ್ಮ. ಅಮ್ಮ ಅದನ್ನು ಹೇಗೆ ಸಂಪಾದನೆ ಮಾಡುದು? ಸಂಪಾದಿಸಿಕೊಳ್ಳಬೇಕು ಎಂದಿದ್ದಾರೆ ನೀನು ಘನವಾದಂತಹ ಸಾಧನೆಯನ್ನೇ ಗೈಯಬೇಕು. ಯಾವುದಮ್ಮ? ಆದಷ್ಟು ಬೇಗ ನೀ ಕಾನನವನ್ನು ಸೇರಿಕೊಳ್ಳಬೇಕು ಮಗನೇ. ನಿನಗೆ ಪಾರವಷ್ಟೇ ನಾನು. ಯಾಕೆ? ನಿನ್ನನ್ನು ಬಿಟ್ಟು ಅರಕ್ಷಣ ನಿಂತವ ನಾನಲ್ಲ. ನೇರವಾಗಿ ಹೋಗು ಅರಣ್ಯಕ್ಕೆ ಅಂತ ಹೇಳ್ತಾ ಇದ್ದಲ್ಲಮ್ಮ. ಮಗನೇ, ಅಮ್ಮ ಸಾಕುವುದಕ್ಕೆ ಸಾಧ್ಯವಿಲ್ಲ ಎಂಬ ಕಾರಣಕ್ಕಾಗಿ ಕಾಡಿಗೆ ಕಳುಹಿಸುವುದಲ್ಲ. ಮತ್ತೆ ಏನಾದರೂ ಒಂದು ಕಾರಣ ಬೇಕಲ್ಲಮ್ಮ. ಕಾರಣವಿದೆ ಮಗನೇ. ಯಾವುದಮ್ಮ? ಕನಕ ಗರ್ಭನನ್ನು ತಪದ ಮೂಲಕ ಮೆಚ್ಚಿಸಿಕೊಂಡು ಆತನಿಂದ ಅಜೇಯನಾಗುವಂತಹ ವರವನ್ನು ಬೇಡಿಕೊ ಮಗನೇ. ಆಮೇಲೆ ಸ್ವರ್ಗವನ್ನು ಏರು, ಆ ಸುಮನಸರನ್ನೆಲ್ಲ ದೆಸೆಗಿಡಿಸು. ಬರಿದಾದಂತಹ ನಾಕಲೋಕದ ಪದವಿಯನ್ನು ನೀ ಏರಬೇಕು ಕಂದ. ಮನೆಯಲ್ಲೇ ಕುಳಿತು ತಪಸ್ಸು ಮಾಡಿದ್ರೆ ಆಗ್ಲಿಕ್ಕಿಲ್ಲವೇಮ್ಮ? ಸತ್ಯ ಹೇಳ್ಬೇಕ ಮಗನೇ. ಯಾವುದಮ್ಮ? ಮಹಿಷ ಎಲ್ಲಿದ್ದಾನೆ ಅಂತ ಕೇಳುತ್ತಾನೆ ಇದ್ದವರು. ಹೌದು. ಈಗ ನೋಡು ಅವರಷ್ಟೇ ಎಲ್ಲ ಇರುವುದು. ಯಾವಾಗ ನೀ ಹೊರಗೆ ಬರುತ್ತದಂತ ನೋಡ್ತಾ ಇದ್ದಾರೆ. ಅದಕ್ಕಾಗಿ ನೀ ಬರುವಾಗ ನೀ ಹೋಗುವಾಗ ಯಾರಿಗೂ ಗೊತ್ತಾಗದಾಗೆ ಹೋಗ್ಬೇಕು ಮಗನೇ. ಅಮ್ಮ ಯಾರಿಗೂ ತಿಳಿಯ ಕೂಡುದು. ಬೇಡಮ್ಮ. ಯಾಕೆಂದ್ರೆ ಇಲ್ಲಿ ಇದ್ರೆ ನನಗೆ ತೊಂದರೆ. ಆ ರಾಷ್ಟ್ರ ಮಾರುವವರು ಇದ್ದಾರಲ್ಲ ಅವರೆಲ್ಲ ನನ್ನ ಜೊತೆಯಲ್ಲಿ ಬರ್ಲಿ ಅಮ್ಮ. ನಿನ್ನ ಜೊತೆಗೆ ಕರ್ಕೊಂಡು ಹೋಗು. ನನ್ನ ಜೊತೆ. ಆದ್ರೆ ಅರಣ್ಯಕ್ಕೆ ಹೋಗುವಾಗ ನೀನು ಏಕಾಂತದಲ್ಲಿ ಏಕಾಗ್ರತೆಯಲ್ಲೇ ನೀ ತಪಸ್ಸನ್ನು ಆಚರಿಸಬೇಕು. ನಾನು ಏಕಾಂಗಿಯಾಗಿ. ಆಗ್ಲಿ ಅಮ್ಮ. ನಿನ್ನ ಮಾತಿಗೆ ಪ್ರತಿ ಉತ್ತರ ಇಲ್ಲ. ನಿನ್ನ ಮಾತಿನ ಹಾಗೆ ನೇರವಾಗಿ ಕಾರ್ಯ ಸಾಧನಕ್ಕಾಗಿ ಮುಂದೆ ತೆರಳುತ್ತಾ ಇದ್ದೇನೆ. ಹಾಗಾದರೆ ನನ್ನ ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನಾಗಿದ್ದಿ. ಆದ್ದರಿಂದ ನಿನ್ನ ಆಶೀರ್ವಾದ ಇಲ್ಲದೆ ಯಾವುದು ಕಾರ್ಯ ನಡೆಯುವುದು? ಕೊಡಾಸು. ಹೆತ್ತ ತಾಯಿಯಾದಂತಹ ನನ್ನ ಆಶೀರ್ವಾದ ಸದಾ ನಿನ್ನ ಮೇಲಿರಲಿ ಮಗನೇ. ಹೋಗುವುದು ಘನ ಕಾರ್ಯವನ್ನು ಮಾಡುವುದು. ತೊಂದರೆ ಎಂಬುದು ಬಾಧಿಸಬಾರದು ತಾನೆ. ಅದಕ್ಕಾಗಿ ಆಯುಧವನ್ನೇ ಸ್ವೀಕರಿಸು. ಇದು ಯಾರ್ದಮ್ಮ? ಇದು ನಿನ್ನ ಅಪ್ಪನದ್ದು ಮಗನೇ. ನಮ್ಮ ವೈರಿಗಳು ಬರ್ಲಿ, ಒಂದೊಂದನೆ ಕೊಚ್ಚಿ 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 ಕೊಚ್ಚಿ. ಶ್ರೇಯಸ್ಸಾಗಲಿ ನಿನಗೆ, ಶ್ರೇಯಸ್ಸಾಗಲಿ. ಮಾತಿಗೆ ಬಡಿದು ವಿಖ್ಯಾತ ಮಾಹಿಷನು ವೀರಾದವ ತಪ ಕೈವೇ ಎನ್ನುತ್ತ ಆದೋ ಕ್ಷಣ ಪರಡೈ ಕರೆದು ಪುಷ್ಕರ ಕ್ಷೇತ್ರವೇ ಮುದುದಲಿ ಫಲಿತ
ಪರಿಸ್ಥಿತಿ ನಮ್ಮದಾಗಿದೆ. ಮರಳಿ ನಾಕವನ್ನು ಪಡೆಯಬೇಕು. ಯಾರು ವರ್ತಮಾನ ಮಿತ್ರ ಚಿಂತಿಸಬೇಕಾದಂತ ಹೋಗುತ್ತೇನೋ. ಈಗ ನಾನು ಹೊಸ ವರ್ತಮಾನವನ್ನೊಂದು ಕೇಳಿ ಬಲ್ಲೆ. ಯಾರು ಬೇರೆ ಯಾರು ಅಲ್ಲ, ನಮ್ಮದಾದಂತಹ ಶೋಣಿತಾಪುರದಲ್ಲಿ ಮಾಲಿಗಿನಿಸಿ ಕುಮಾರನಾಗಿ ಮಹಿಷಾಗಿ ಹುಟ್ಟಿಕೊಂಡಿದ್ದಾಳುತ್ತೆ. ಹುಟ್ಟಿದ್ದು ಮಾತ್ರ ಅಲ್ಲ, ಘೋರವಾದಂತಹ ಕಾಂತಾರನ್ನು ಸೇರಿಕೊಂಡಿದ್ದಾಳುತ್ತೆ. ಅಚಲ ಕುರಿತು ಭಜನೆಯನ್ನು ಮಾಡಿ ಬೇಕಾದಂತಹ ಹೊರಗಳನ್ನು ಬೆಳೆದಿದ್ದಾಳೆ. ತಡ ಮಾಡುವುದಲ್ಲ, ಒಟ್ಟಾಗಿ ಗುಟ್ಟಾಗಿ ಶೋಣಿತಕ್ಕೆ ವಿಚಾರ ಬ್ರಹ್ಮದೇವನಿಂದ ಬರವನ್ನು ಪಡೆದಂತ ನಾನು ನೇರವಾಗಿ ಪುರವನ್ನು ಸೇರಿಕೊಂಡೆ. ಮಾಡಿದಂತ ವಿಚಾರವನ್ನು ಅಮ್ಮನನ್ನು ಹೇಳಿದೆ. ಆಮೇಲೆ ಸರ್ಕತ್ತ ಗಮನಿಸುವಾಗ ಯಾರು ಬರುವುದು? ಬರಬಹುದು. ನಮಸ್ಕಾರ ಮಾಡಿದ್ದೇನೆ. ಕುಳಿತುಕೊಳ್ಳಿರಿ ಎಲ್ಲರೂ. ನಿಮ್ಮಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೇನೆ. ಯಾರು ನೀವು? ಯಾಕೆ ಬಂದಿದ್ದೀರಿ? ನನ್ನಿಂದ ಏನಾಗಬೇಕಾಗಿದೆ? ಅಯ್ಯ ಮಾಲಿನಿ ಸುಕುಮಾರ ಬೇಡುವ ನುಡಿ ಶಂಕಸುರಾಗ ಜಾಲವನಲ್ಲಿ ವಾದುಕ ಚುರಾಡಿದಕೋ ಅಯ್ಯ ಮಾಲಿನಿ ಸುಕುಮಾರ, ಏನಯ್ಯ ನಾವು ಯಾರು ಅನ್ಯರಲ್ಲವಯ್ಯ. ಮತ್ತೆ ಇನ್ನವರೇ ನಿನ್ನ ಜಾತಿಯವರು. ಎಲ್ಲಿದ್ದವರು ನೀವು? ಈ ಹಿಂದೆ ಶೋಣಿತಾವನ್ನು ಆಡುತ್ತಾ ಇದ್ದವರು. ನಿನ್ನ ಸರಿಯಾಗಿ ಶಂಕಾಸುರ, ದುರ್ಗಾಸುರ ಇವರೆಲ್ಲರೂ ಎಲ್ಲರನ್ನು ಕೂಡಿಕೊಂಡು ಬರಬೇಕಾದ್ರೆ ಕಾರಣ ಬಲವಾದ ಕಾರಣ ಉಂಟಯ್ಯ. ಸ್ವರ್ಗವನ್ನು ಪಡೆಯಬೇಕೆಂಬಂತ ಹಂಬಲದಿಂದ ಸರಿ ಎಲ್ಲರೂ ಒಂದಾಗಿ ಸ್ವರ್ಗಲೋಕವನ್ನು ಸೇರಿದೆವು. ಸರಿ ಸಮರ ಮುಖದ ವಿದ್ಯಾರ್ಥಿ ಸುಮ್ಮನಸರನ್ನು ಪಡಿ ತೋರಿಸಿದೆವು. ಆದರೆ ಏನು ಮಾಡೋಣವಯ್ಯ? ಏನಾಯ್ತು? ದೇವೇಂದ್ರ ಸುಮ್ಮನೆ ಇರಲಿಲ್ಲ. ನೇರವಾಗಿ ಹೋದ ವೈಕುಂಠಕ್ಕೆ ಆ ಕರಿಯಣ ಬಡಿಗೆ ಆತ ಏನು ಮಾಡಿದ? ಆತ ಬರಲಿಲ್ಲ. ಸುದರ್ಶನ ಚಕ್ರವನ್ನು ಕಳುಹಿಸಿದ. ಆ ಚಕ್ರದಿಂದಾಗಿ ನಮ್ಮ ಅಂಗಾಂಗಗಳನ್ನೇ ಕಳೆದುಕೊಂಡಿದ್ದೇವೆ. ಎಲ್ಲಿದ್ದೀರಿ ಇಷ್ಟರವರೆಗೆ? ಇಷ್ಟರವರೆಗೆ ಗಿರಿಕಾನನಗಳಲ್ಲಿದ್ದೇವಯ್ಯ. ಆಮೇಲೆ ನಂತರದಲ್ಲಿ ಹೊಸ ವರ್ತಮಾನವನ್ನು ತಿಳಿದು ಬಂತು. ಕ್ಷಣಿತಮೂರ್ತಿಗೆ ಮಾಲಿನಿ ಕುಮಾರಾಗಿ ನೀನು ಹುಟ್ಟಿದ್ದೀಯ. ಬೇಕು ಒಂದು ಹೊರಗಳನ್ನು ಪಡೆದಂತಹ ವಿಚಾರ ತಿಳಿಯಿತು. ಹಾಗಾಗಿ ಒಟ್ಟಾಗಿ ಹುಟ್ಟಾಗಿ ನಿನ್ನ ಒಳಗೆ ಬಂದಿದ್ದೇವೆ. ಸಹಾಯ ಬೇಕಯ್ಯ ನಿನ್ನಿಂದ. ಅಷ್ಟೇಯ? ಎಂತದು ಅಷ್ಟೇಯ? ನಿನ್ನ ಅಪ್ಪನನ್ನು
ದೇವೇಂದ್ರ ಹಾಗೆಂದುಕೊಳ್ಳಬಹುದು ಬಂದ ಕಾರ್ಯಕಾರಣ ಕವಿತೆ ಮಾತನಾಡಿದ ಮಾತನ್ನು ಕೇಳಿದಿರಿಲ್ಲವೇ? ಮಾಲಿನಿದ ಕುಮಾರನಾಡಿದ ವೈಶಾಖ್ಯ ತಂದೆಯನ್ನು ಕಂಡ ಸೇಡು ತೀರಿಸುವುದಕ್ಕಾಗಿ ದೇವಲೋಕಕ್ಕೆ ದಾಳಿಯನ್ನಿಟ್ಟಿದ್ದಾನಂತೆ. ಅವನಿಗೆ ಸರಿಯಾದ ಉತ್ತರ ಕೊಡಬೇಕಾದ್ದು ನಮ್ಮ ಕರ್ತವ್ಯ. ಆದ ಕಾರಣವೇ ಆಯುಧವನ್ನು ಹಿಡಿದುಕೊಳ್ಳಿ, ವಾರವನ್ನು ಏರಿಕೊಳ್ಳಿ, ಐರಾವತನ್ನು ಏರಿ ವಜ್ರಧಾರಿಯಾಗಿ ನಾನೇ ಬಂದೆಯ ಸಮರಕ್ಕೆ? ಹೌದು, ನಾನು ಬಂದದ್ದಲ್ಲ, ನೀನು ಪರಿಸಿಕೊಂಡದ್ದು. ನೀನು ಬಂದದ್ದಲ್ಲ ಸಾಯ್ತು. ಯಾಕೆ? ಈ ಹಿಂದೆ ನನ್ನ ತಂದೆಯಾದ ವಿದ್ಯಮಾನಿ ಸ್ವರ್ಗಕ್ಕೆ ದಾಳಿ ಮಾಡಿ ನಿಮ್ಮೆಲ್ಲರನ್ನು ಸೋಲಿಸಿ ಸುರ ಗದ್ದಿಗೆಯನ್ನು ಸ್ವಾಧೀನ ಮಾಡಿಕೊಂಡಿದ್ದಾರಂತೆ. ಆ ಸಂದರ್ಭದಲ್ಲಿ ನಿಮ್ಮ ಪಕ್ಷಗಳು ಸೇರ್ಕೊಂಡು ಯಕ್ಷ ಎಂಬವ ಬಂದು ಕೊಂದಿದ್ದಾನಂತೆ. ಹಾಗೆಯನ್ನು ತೀರಿಸಬೇಕೆಂಬ ಉದ್ದೇಶದಿಂದ ಮಾಲಿನಿಯ ಸುಕುಮಾರ ವಿದ್ಯಮಾನಿಯ ಮಗ ಮಾಶಿಷಾಂತರ
ವರವನ್ನು ಕೊಟ್ಟ. ನಾವು ಸೋತಿದ್ದೇವೆ, ದೇವಲೋಕ ನನ್ನದು ಎಂದು ಅಡಿಬಿಟ್ಟ. ಆಮೇಲೆ ಯೋಚನೆ ಮಾಡಿ ನಮ್ಮವನಾದ ಎಚ್ಚಡಿಂದ ಅವನನ್ನ ಹೊರಗಿದವ ನಾನು. ಅದನ್ನು ಕೇಳೋದಕ್ಕೆ ನೀನು ಬಂದಿದ್ದೆ. ಅವಳ ಮಗ ನಿನ್ನಲ್ಲೊಂದು ಮಾತು, ಯಾವುದು? ಬದುಕು ಆಸೆ ಇದ್ರೆ ಸೋಡಿತಪುರಕ್ಕೆ ಹೋಗು, ಅಲ್ಲ ಸಾಯ್ಬೇಕು ಅಂತ ಇದ್ರೆ ನಿನ್ನ ಅಪ್ಪ ಹೋದಲ್ಲಿ ನಾನು ಜಾಗ ತೋರಿಸ್ತೇನೆ. ನಿನ್ನ ಸೊಟ್ಟ ಎಲ್ಲಿ ನಿನ್ನ ಮಾವಯ್ತಾನ ಅಲ್ಲಿ ಮುದ್ದೆ ಇಲ್ಲಾಂದ್ರೆ ಕೇಳಲಿಕ್ಕೆ ಇಲ್ಲ. ಇಲ್ಲಿ ಕೇಳಿದ್ರೆ ಸಾಕು. ಸಂಕಟ ಕಾಯ್ತಾರೆ ಶೋಧನೆ ಹೋಯ್ತು. ನೇರವಾಗಿ ಭೂಲೋಕವನ್ನು ಸೇರಿಕೊಳ್ಳಿ. ಭೂಲೋಕಕ್ಕೆ ಯಾಕೆಂತ ಕೇಳಿದ್ದೆ? ಓಹೋ ಹೋ ಹೋ ಯಾಕ ಹೆಚ್ಚುಕೊಂಡು ಮಾಡ್ತಾರೆ ಬ್ರಾಹ್ಮಣರು? ಯಾಕ ಮುಂದೆ ನಿಲ್ಲಿಸಿ ಅಷ್ಟು ಮಾತ್ರವಲ್ಲ, ಗೋ ಹತ್ಯ, ಶಿಶು ಹತ್ಯ, ಸ್ತ್ರೀ ಹತ್ಯ, ಭ್ರೂಣ ಹತ್ಯ, ಮಹಾಪಾತ ಇಚ್ಛೆ ಬಂದ ಆಕೆ ನಡೆದುಕೊಳ್ಳಿ. ಬೇಕಾದಾಗ ಕರೆಸಿಕೊಳ್ತೇನೆ. ಸೂರ್ಯ ಚಂದ್ರರು ನಿಮಗಾದ್ರೂ ಸರಿ, ನೀವು ಚಲಿಸಬೇಕಾದರೆ ನನ್ನ ಆಜ್ಞೆ ಬೇಕು. ನನ್ನ ಆಜ್ಞೆಯನ್ನು ಮೀರಿ ನಡೆದರೆ ಇಂದ್ರನಾಥ